ಹಿಂದೂಗಳು ಹಿಂದೂಗಳಾಗಿ ಬದುಕಬೇಕು ಅಂತಂದ್ರೆ ಅದಕ್ಕೆ ಬಿಜೆಪಿ ಬೇಕು ಅಂತ ಶಾಸಕ ಹರೀಶ್ ಪೂಂಜಾ ಯಾದಗಿರಿಯಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ ಅಂದ್ರೆ ಮುಸ್ಲಿಮರಿಗೆ ಕಾಂಗ್ರೆಸ್ ಇದೆ, ಮಮತಾ ಪಾರ್ಟಿ ಇದೆ, ಹಿಂದೂಗಳಿಗೆ ಇರೋದು ಬಿಜೆಪಿ ಒಂದೇ. ನನ್ನ ಮಕ್ಕಳು ಹಿಂದೂಗಳಾಗಿ ಬದುಕೋದಕ್ಕೆ ಮೋದಿ ಬೇಕು ಮತ್ತು ನರೇಂದ್ರ ಮೋದಿ ಮತ್ತೆ ದೇಶದ ಪ್ರಧಾನಿ ಆಗಬೇಕು ಅಂತ ಬಿಜೆಪಿ ಸಮಾವೇಶದಲ್ಲಿ ಹರೀಶ್ ಪೂಂಜಾ ಹೇಳಿಕೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳುತ್ತೇನೆ, ಗುರುಮಿಟಿಕಲ್ ಮುಂದಿನ ದಿನದಲ್ಲಿ ಹಿಂದುತ್ವದ ಭದ್ರಕೋಟೆ ಆಗ್ತದೆ. ಒಂದು ವೇಳೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರೇ ನನ್ನ ಹೆಸರು ಹೇಳಕ್ ಹೋಗುದಿಲ್ಲ, ಆದ್ರೆ 5 ನಿಮಿಷ ಮುಗಿಸಿಡ್ತೇನೆ. ಈ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆ ಇನ್ನೊಂದು ದೇಶ ಇಲ್ಲ. ಜಗತ್ತಿನಲ್ಲಿ ಹಿಂದೂಗಳಿಗೆ ಇರ್ತಕ್ಕಂಥ ಒಂದೇ ಒಂದು ದೇಶ, ಅದು ಭಾರತ ಮಾತ್ರ. ಆದ್ರೆ ಭಾರತದಲ್ಲಿ ಇರ್ತಕ್ಕಂಥ ಹಿಂದುತ್ವ ಆ ಹಿಂದೂಗಳಿಗೆ ಗೌರವವನ್ನು ತಂದುಕೊಟ್ಟಂತ ಈ ದೇಶದ ಮೊದಲ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ನಾವೇನು 400-500 ವರ್ಷಗಳ ಕಾಲ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕೆನ್ನುವಂತ ಕೆಲಸವನ್ನು ಹೊತ್ತು ನಮ್ಮ ಕಣ್ಣ ಮುಂದೆ ಹಿಂದೂಗಳು ಹಿಂದೂಗಳಾಗಿ ಬದುಕಬೇಕು ಅಂತಂದ್ರೆ ಅದಕ್ಕೆ ಬಿಜೆಪಿ ಬೇಕು ಅಂತ ಶಾಸಕ ಹರೀಶ್ ಪೂಂಜಾ ಯಾದಗಿರಿಯಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ ಅಂದ್ರೆ ಮುಸ್ಲಿಮರಿಗೆ ಕಾಂಗ್ರೆಸ್ ಇದೆ, ಮಮತಾ ಪಾರ್ಟಿ ಇದೆ, ಹಿಂದೂಗಳಿಗೆ ಇರೋದು ಬಿಜೆಪಿ ಒಂದೇ. ನನ್ನ ಮಕ್ಕಳು ಹಿಂದೂಗಳಾಗಿ ಬದುಕೋದಕ್ಕೆ ಮೋದಿ ಬೇಕು ಮತ್ತು ನರೇಂದ್ರ ಮೋದಿ ಮತ್ತೆ ದೇಶದ ಪ್ರಧಾನಿ ಆಗಬೇಕು ಅಂತ ಬಿಜೆಪಿ ಸಮಾವೇಶದಲ್ಲಿ ಹರೀಶ್ ಪೂಂಜಾ ಹೇಳಿಕೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳುತ್ತೇನೆ, ಗುರುಮಿಟಿಕಲ್ ಮುಂದಿನ ದಿನದಲ್ಲಿ ಹಿಂದುತ್ವದ ಭದ್ರಕೋಟೆ ಆಗ್ತದೆ. ಒಂದು ವೇಳೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರೇ ನನ್ನ ಹೆಸರು ಹೇಳಕ್ ಹೋಗುದಿಲ್ಲ, ಆದ್ರೆ 5 ನಿಮಿಷ ಮುಗಿಸಿಡ್ತೇನೆ. ಈ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆ ಇನ್ನೊಂದು ದೇಶ ಇಲ್ಲ. ಜಗತ್ತಿನಲ್ಲಿ ಹಿಂದೂಗಳಿಗೆ ಇರ್ತಕ್ಕಂಥ ಒಂದೇ ಒಂದು ದೇಶ, ಅದು ಭಾರತ ಮಾತ್ರ. ಆದ್ರೆ ಭಾರತದಲ್ಲಿ ಇರ್ತಕ್ಕಂಥ ಹಿಂದುತ್ವ ಆ ಹಿಂದೂಗಳಿಗೆ ಗೌರವವನ್ನು ತಂದುಕೊಟ್ಟಂತ ಈ ದೇಶದ ಮೊದಲ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ನಾವೇನು 400-500 ವರ್ಷಗಳ ಕಾಲ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕೆನ್ನುವಂತ ಕೆಲಸವನ್ನು ಹೊತ್ತು ನಮ್ಮ ಕಣ್ಣ